1ನೇ ತಾರೀಕು ಒಳಗಡೆ ಇಂಥ ಪ್ರಿಂಟ್ಗಳೆಲ್ಲ ಹೊಡೆದು ಅಂಗಡಿಗಳಿಗೆ ಅಣಸಂದ್ರಪ್ಪನಹಳ್ಳಿ, ರಮೇಶ್ ನಗರ, GM ಪಾಳ್ಯ, ಮಲ್ಲೇಶ್ ಪಾಳ್ಯ ಎಲ್ಲೆಲ್ಲಿ ನನ್ನ ಕೈಲಿ ಆಗುತ್ತೋ ಅಲ್ಲೆಲ್ಲ ಈ ಥರ ಒಂದು ಇದನ್ನು ಕಳಿಸ್ಕೊಡ್ತೀನಿ ನಾನು. ಫಸ್ಟು ಆಲ್ರೆಡಿ ತಿರುಪತಿ ಹುಂಡಿಗಿನಲ್ಲಿ ಹಾಕಿದ್ದೀನಿ. ಇಂಥ ವ್ಯಕ್ತಿಗಳು ನನಗೆ ಮೋಸ ಮಾಡಿದ್ದಕ್ಕೆ, ಯಾಕಂದರೆ ನಾನು ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ಆದ್ರೂ ಇಂಥ ವ್ಯಕ್ತಿಗಳೆಲ್ಲ ನನಗೆ ಮೋಸ ಮಾಡಿದ್ದಾರೆ. ಸೈಟನ್ನು ನನ್ನ ಹತ್ರ ಒರಿಜಿನಲ್ ಪೇಪರೆಲ್ಲ ಮುರಳಿ ರೆಡ್ಡಿನ ಒರಿಜಿನಲ್ ಪೇಪರ್ ನಾನು ಮುರಳಿ ರೆಡ್ಡಿಗೆ ಮಾಡಿದ್ದೀನಿ ಅಂತ ಪೇಪರೆಲ್ಲ ರೆಡಿ ಮಾಡಿ ಈ ಮುರಳಿ ರೆಡ್ಡಿ ನನ್ನ ಹತ್ರ ಏಮಾರಿಸಿ ನನ್ನ ದುಡ್ಡು ತೊಗೊಂಡಿದ್ದ ಮೇಲೆ ಈ ವ್ಯಕ್ತಿ, ಈ ಲಕ್ಷಪತಿ ವ್ಯಕ್ತಿನೂ ನಾನು ದುಡ್ಡು ಕೊಟ್ಟಿದ್ದೀನಿ, ಕೊಟ್ಟು ಕೂಡ ಒರಿಜಿನಲ್ ಪೇಪರ್ ಕೊಡೋಲ್ಲ, ಕೊಡಿದ್ರೂ ನನಗೆ ಫೋರ್ಜರಿ ಕೆಲಸ ಮಾಡಿ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡು ತುಂಬ ಏಮಾರಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮಾಡಿದ್ದಾರೆ. ಇದನ್ನು ನಾನು ಸುಮಾರು ವರ್ಷ ಆಗಿದೆ. ನನಗೆ ಯಾವುದೋ ಒಂದು ಸಪೋರ್ಟ್ ಇಲ್ಲದಕ್ಕೆ ನಾನು ಸುಮ್ಮನೆ ಇದ್ದೆ. ನನಗೆ ಯಾವುದೂ ಸಪೋರ್ಟ್ ಇಲ್ಲ. ಲಾಯರ್ ಹತ್ರ ಹೋಗಿದ್ರೆ ದುಡ್ಡು ತೊಗೊಂಡಿರೋ ಲಾಯರ್ ಅಣಸಂದ್ರಪ್ಪನಹಳ್ಳಿ ನಾನು ಮಾಡಿದ ವಿಷಯನ ಬರೆದು ಕೊಡಿ ಅಂತ ಕೇಳಿದ್ದೀನಿ. ಬರೆದು ಕೊಡೋಕೆ 4,00,000 ರೂಪಾಯಿ ಕೇಳಿದರು. 4,00,000 ರೂಪಾಯಿನ ಲಾಯರ್ ಹತ್ರ ಕೊಟ್ಟಿದ್ದೆ. ಇವತ್ತು ತನಕ ನನಗೆ ಗೊತ್ತಿಲ್ಲ, ಬರೆದು ಕೊಟ್ಟಿಲ್ಲ. ನನಗೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಏನು ಆಗಿದೆ ಅಂತ ನಾನು ಹೇಳ್ತೀನಿ, ಬರೆದು ಕೊಡಿ ಅಂತ ಕೇಳಿದ್ದೀನಿ. ಈ ಫೈಲನ್ನ ಕೊಟ್ಟು ಆದ್ರೂ ಅವರು ಬರೆದು ಕೊಟ್ಟಿಲ್ಲ ಈ ಲಾಯರುಗಳು. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ನನ್ನ ಹತ್ರ ಯಾವುದೋ ಒಂದು ಶಕ್ತಿ ಇಲ್ಲ ಅಂದರೆ ಹಣ ಇಲ್ಲ, ಜನ ಇಲ್ಲ ನನ್ನ ಹತ್ರ. ಆ ಥರದ ಒಂದು ಫ್ರೆಂಡ್ಶಿಪ್ನಲ್ಲಿ ಹೋದೆ. ಜೀವನ್ ಭೀಮಾನಗರಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಊರೆಲ್ಲ ಏಮಾರಿಸ್ಕೊಂಡು ದುಡ್ಡು ತಿಂತಾಯಿದ್ದಾರೆ. ಅವರು ನನ್ನ ಹತ್ರ 10,000 ರೂಪಾಯಿ ತೊಗೊಂಡು ಇದ್ರ ಬಗ್ಗೆ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ 10,000 ರೂಪಾಯಿ ತೊಗೊಂಡಿದ್ರೆ ಅವ್ರದ್ದು ಫೋನ್ ನಂಬರ್ ಇದೆ. ಅವ್ರಿಗೆ ಇದೇ ಥರ ಒಂದು ಪ್ರಿಂಟ್ ಹೊಡೆದು ನನ್ನ ದುಡ್ಡು ಯಾರ್ಯಾರು ತೊಗೊಂಡಿದ್ದಾರೆ, ಮೋಸ ಮಾಡಿದ್ದಾರೆ, 100 ರೂಪಾಯಿಂದ ಹಿಡಿದು 1,000 ಲಕ್ಷಾಂತರ ರೂಪಾಯಿ ಹಿಡಿದು ಏಮಾರಿಸಿದಾರೋ ಇದೇ ಥರ ಪ್ರಿಂಟ್ ಮಾಡಿ ನಾನು ಎಲ್ಲ ಕಡೆನೂ ಕಳಿಸ್ಕೊಡ್ತೀನಿ. ನನ್ನ ಕೈಲಿ ಆಗೋಷ್ಟು. ಅದು ಬಿಟ್ಟು ಬೇರೆ ನನಗೆ ಸಾವುನಾದರೆ ಒಂದು 10 ಜನನೇ ನನಗೆ ಸಾವುಗೆ ಕಾರಣ. 10 ಜನ, ಒಂದು ಮುಸ್ಲಿಂ ಕಡೆಯಿಂದ, ಇನ್ನೊಂದು ಹಿಂದೂ ಕಡೆಯಿಂದ. ಆದರೆ ಒಂದು ಜೀವನ್ ಭೀಮಾಗಾರ್, ಒಂದು ಅಪ್ಸಾಯಿಂದ, ಇಸ್ಲಾಂಪುರಿಂದ. ಯಾಕಂದರೆ ಇಸ್ಲಾಂಪುರಲ್ಲಿ ಫಾರೂಕ್ ಅಂತ ಮೆಕ್ಯಾನಿಕ್ ಅವರೇ ನನಗೆ ಗಾಡಿ ಕೊಟ್ಟಿದ್ರು, ಆಟೋ ಲೋನ್ ಇಸ್ಕೊಟ್ಟಿದ್ರು. ನಾನು ಬ್ಲ್ಯಾಕ್ ಗಾಡಿ ಕೊಟ್ಟಿದ್ದೀನಿ ಅವ್ರಿಗೆ. ಡೋರ್ ಡೆಲಿವರಿ ಮಾಡಿದ್ರು ಹೊಸ ಗಾಡಿ ನನಗೆ. ಆವಾಗ 2017ನೇ ಮಾಡಲ್ ಗಾಡಿ ತಗೊಂಡಿದ ಮೇಲೆ ಡೋರ್ ಡೆಲಿವರಿ ಕೊಟ್ಟಿದ್ದು. ನಾನು 10 ದಿವಸ ಇಟ್ಕೊಂಡು ನಾನು ಗಾಡಿ ತೊಗೊಂಡೋಗ್ಬಿಟ್ಟು 1 ರೂಪಾಯಿ ತೊಗೊಂಡಿಲ್ಲ. ಆದರೆ 2 ಲಕ್ಷ ರೂಪಾಯಿ ಲೋನ್ ಹಾಕಿದ್ರು. 2 ಲಕ್ಷನೂ ಲೋನ್ ಹಾಕಿದ್ಮೇಲೆ ಅದಕ್ಕೊಂದು ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರೂ ಗೊತ್ತಿಲ್ಲ, ನನ್ನ ಗಾಡಿ ಎಷ್ಟು ತೊಗೊಂಡಿದ್ರೂ ಗೊತ್ತಿಲ್ಲ. ಯಾಕಂದರೆ ನಂಬಿಕೆಯಿಂದ ಒಂದು ಮೋಸ ಮಾಡಿರೋದು ಈ ಲಕ್ಷಪತಿಯಿಂದ 1,000 ರೂಪಾಯಿ ಹೋಯ್ತು. 1,000 ರೂಪಾಯಿಂದ 10,000 ರೂಪಾಯಿ ಆಯ್ತು. 10,000 ರೂಪಾಯಿಂದ ಲಕ್ಷಾಂತರ ರೂಪಾಯಿ ಹೋಯ್ತು. ಈ ಥರ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನನ್ನ ಹತ್ರ ಇಲ್ಲ, ಈ ವ್ಯಕ್ತಿ ಹತ್ರ ಇತ್ತು. ಇವನ ಹತ್ರ ನಾನು ದುಡ್ಡು ತಗೊಂಡು ಹೋಗಿ ಇವ್ರಿಗೆ ಕೊಟ್ಟಿದ್ದು. ನಾನು ಚೆಕ್ ಕೊಟ್ಟೆ. ಇವರೆಲ್ಲ ಸೇರಿಕೊಂಡು ಅರ್ಧ ಸೈಟ್ ಕೊಟ್ಟಿಂದ ಕರ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡಿದ್ದಾರೆ. ಈ ವ್ಯಕ್ತಿ ಹತ್ರ ಒರಿಜಿನಲ್ ಪೇಪರ್ ಇಲ್ಲ, ನನ್ನ ಪೇಪರ್ ಇಲ್ಲ. ಆದರೆ ನಾನು ಇವ್ರಿಗೆ ಮಾರಿದ್ದು ಅಂತ ಹೇಳಿ ರಿಜಿಸ್ಟ್ರೇಷನಲ್ಲಿ ಅಪ್ರೂವಲ್ ಮಾಡಿದ್ದಾರೆ, ಸೈನ್ ಮಾಡಿದ್ದೀನಿ. ಆದರೆ ಸೈನ್ ಮಾಡಿದ್ದು ಏನಕ್ಕಂದ್ರೆ ಅರ್ಧ ಸೈಟ್ ಕೊಡ್ತಿಂದ ಹೋದರು ಈ ವ್ಯಕ್ತಿ. ಇವರೆಲ್ಲ ಸೇರಿಕೊಂಡು 5 ಜನ ಮೀಟಿಂಗ್ನಲ್ಲಿ ಇದ್ದರು. ಇವರೆಲ್ಲ 10 ದಿವಸನಲ್ಲಿ ಈ ಕೆಲಸಗಳು ಮಾಡಿರೋ ಈ ನಾಯಿಗಳು. ಈ ಥರ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಫೋರ್ಜರಿ ಮಾಡಿ. ಅದೇ ಥರ ಚಾಮುಂಡಿ ಮೋಟಾರ್ಸು ಆಟೋ ಕಂಪನಿ ಶೋರೂಮ್ ಅವನು ಯೂಸಫ್ ಅಂತ ಒಂದು ಬಾರ್ಡರ್ಡ್ ತುಳ್ಕ ಮುಸ್ಲಿಮ್ ಅವನು ನನಗೆ ಮೋಸ ಮಾಡಿದ್ದಾನು. ಆದರೆ ಡಾಕ್ಯುಮೆಂಟ್ಸನ್ನು ಏನು ಮಾಡಿರೋ ಗೊತ್ತಿಲ್ಲ. ಕೆಲವು ಶೋರೂಮಲ್ಲಿ ಇಲ್ಲ ಅಂತಂದರೆ ಬ್ಯಾಂಕಲ್ಲಿ ಇಲ್ಲ. ಈಗ ನನ್ನ ಗಾಡಿ ಮಾರೋಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ. ಇನ್ಶೂರೆನ್ಸ್ ಕಟ್ಟಿದರೆ ಗಾಡಿ ಪಾಸಿಂಗ್ ಆದರೆ ಮಾತ್ರ ಪರ್ಮಿಟ್ ಕೊಡ್ತೀನಿ. ಅದನ್ನು ಬಂದ್ಬಿಟ್ಟು 15,000 ರೂಪಾಯಿ ಹಾಕಂತ ಹೇಳಿದ್ದಾರೆ ಅವರು ಬ್ರೋಕರು. ಅದನ್ನು ನಾನು ಕಳೆದು ಹೋಯ್ತಿಂದ ಬರೆದು ಕೊಡಬೇಕಂತ. ಈ ಲೋಫರ್ ನಾಯಿಗಳು ಮಾಡಿದ ಕೆಲಸಕ್ಕೆ ನನ್ನ ಗಾಡಿನೂ ಪ್ರಾಬ್ಲಮ್ ಆಗಿದೆ. ಒರಿಜಿನಲ್ ಡಾಕ್ಯುಮೆಂಟ್ಸು ಶೋರೂಮಲ್ಲಿ ಇಟ್ಟಿದ್ದೀನಿ ನಾನು. ಅವರು ಇಲ್ಲ ಬರೆದು ಕೊಡಿ, ನನಗೆ ಗೊತ್ತಿಲ್ಲ ಯಾರ ಹತ್ರ ತೊಗೊಂಡು ಅವ್ರ ಹತ್ರ ಹೋಗಿ ನಾನು ಇಲ್ಲಿ ಫಾರೂಕ್ ಅಂತ ಆಟೋ ಮೆಕ್ಯಾನಿಕ್ ಹತ್ರ ತೊಗೊಂಡೆ ಗಾಡಿ. ಅವನು ಕೇಳಿದರೆ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಯಾಕೆ ಕೇಳ್ತಾರೆ, ಅವ್ರಿಗೆ ಕೇಳಿ ಶೋರೂಮಲ್ಲಿ ಅಂತ. ದುಡ್ಡು ತಿನ್ನುವಾಗ ಎಲ್ಲ ತಿನ್ಕೊಂಡ್ರು. ಈಗ ನಾನು ಡಾಕ್ಯುಮೆಂಟ್ಸ್ ಕೊಡೋಕ್ಕೆ 1.5 ತಿಂಗಳಿಂದ ಕೊಡಿಸ್ತಾ ಇಲ್ಲ. ನಾನು ಏನು ಮಾಡೋದು ಇವಾಗ? ಯಾರ ಹತ್ರ ಹೋಗಿ ಕೇಳೋದು?
ಇದೇನಾ ನಮ್ಮ ಕರ್ನಾಟಕನಲ್ಲಿರೋ ಒಂದು ಬೆಂಗಳೂರು ಸಿಟಿನಲ್ಲಿ ಊರ ಏಮಾರಿಸೋದು? ಈ ಕಡೆ ಅರಸಲ್ಲಿ ಈ BJP ಕಾಂಗ್ರೆಸ್ ಅದು ಏಮಾರಿಸೋದ್ರೆ, ಈ ಕಡೆ ಪಬ್ಲಿಗರು ನಮಗೆ ಏಮಾರಿಸಿದ್ರೆ ನಾವು ಎಲ್ಲಿ ಹೋಗಿ ಸಾಯಬೇಕು? ಇದು ಅನ್ಯಾಯ ಇಲ್ಲ. ನಾನು ನೀತಿ ನ್ಯಾಯ ಅಂತ ಕೇಳೋಕ್ಕೆ ನನಗೊಬ್ಬರು ಇಲ್ಲ ಅಲ್ಲೇ. ಎಲ್ಲ ನಾವು ತಪ್ಪು ನಮ್ಮದು. ಒಂದು ನಂಬಿಕೆಯಿಂದ ಕೊಟ್ಟು ಹೋದರೆ ನೀನ್ಯಾಕೆ ರೋಡಿಗೆ ಹೋಗಿ ಸಾಯ್ತೀಯ? ಮನೇಲಿ ಇರಬೇಕಂದ್ರೆ ಮನೇಲಿ ರೋಡಲ್ಲಿ ಹೋದರೆ ಏನು ಮಾಡೋದು? ನೋಡ್ಕೊಂಡೇ ಹೋಗ್ತಾ ಇರೋದು. ಅದೇ ಹತ್ರ ಒಂದು ಪತ್ರನ ಒಬ್ಬರ ಹತ್ರ ಕೊಟ್ಟು ಇಟ್ಟಿದ್ರೆ, ಈಗ ಮೋಸ ಮಾಡಿದ್ದಾರೆ, ಇವನು ಮೋಸ ಮಾಡಿದರು. ಈ ಕಡೆ ಶೋರ್ಮಾನ್ ಮೋಸ ಮಾಡಿದನು. ಈಗ ನಾನು ಗಾಡಿ ಸೇಲ್ ಮಾಡಿ 2 ಲಕ್ಷ ಬೇಕು, ಇಲ್ಲಾಂದರೆ 2 ಲಕ್ಷ ಕೊಡಲಿ, ಶೋರ್ಮಾನ್ ಗಾಡಿ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಏನೋ ಮನೇಲಿ ಬೇಕು, ನನ್ನ ಹತ್ರ RC ಬುಕ್ ಇದೆ, ನಾನು ಕೊಡ್ತೀನಿ ಅಷ್ಟೇ. ಟ್ರಾನ್ಸ್ಫರ್ ಪರ್ಮಿಟ್ ಇರೋದು. ಈ RTO ಲೋಫರ್ ನಾಯಿ ಮುಂಡ ನಾಯಿಗಳು ಮಾಡೋ ಕೆಲಸಗಳು ನನಗೆ ಚಿತ್ರಹಿಂಸೆ ಮಾಡ್ತಾಯಿದ್ದಾರೆ ಪಬ್ಲಿಕ್ಕಿನ, ಆಟೋ ಡ್ರೈವರ್ಗಳನ್ನ. ಒಂದು ಹೆಂತಿನ 10 ಜನಕ್ಕೆ ಮಾರ್ತಾಯಿದ್ದಾರೆ ಸೊಳೆ ಮಕ್ಕಳು. ಈ ಮುಸ್ಲಿಮವ್ರು ಮಾಡೋ ಕೆಲಸಗಳು ಒಂದು ಡಾಕ್ಯುಮೆಂಟ್ಸ್ನ 10 ಜನಕ್ಕೆ ಮಾರ್ತಾಯಿದ್ದಾರೆ. ಅದೇ ಥರ ಈ ಲೋಫರ್ ನಾಯಿಗಳು ಮಾಡಿರೋ. ನನ್ನ ಹತ್ರ ಒರಿಜಿನಲೇ ಇಲ್ಲ, ಇವನಿಗೆ ಹೆಂಗೆ ಒರಿಜಿನಲ್ ಮಾಡೋಕ್ಕೆ ಸಾಧ್ಯ? ರಿಜಿಸ್ಟ್ರೇಷನ್ ಮಾಡಿದ್ದಾನೆ, ಇವನ ಹೆಸರು ನಾನು ಮಾರಿದ್ದೀನಂತೆ, ಇವು ಎಂತಿಕೆ ಮಾರಿದ್ದಾನೆ. ಇದಕ್ಕೆ ಸಪೋರ್ಟ್ ಇವರಲ್ಲ. ಈ ಥರ ನನ್ನ ಗಾಡಿ ಡಾಕ್ಯುಮೆಂಟ್ಸ್ನ ಎತ್ತು ಕೊಡೋಕೆ ಇಲ್ಲ ಅಂತ ಇದ್ದಾರೆ. ನಾನು ಬರೆದು ಕೊಡ್ಬೇಕು, ಏನಿಗೆ ಬರೆದು ಕೊಡಬೇಕು? ಡಾಕ್ಯುಮೆಂಟ್ಸ್ ಕಳೆದೋಯ್ತು, ನ್ಯಾಯ ಕಳೆದೋಯ್ತು ಕೊಡಬೇಕು. ಇದು ಫೋರ್ಜರಿ ಕೆಲಸ, ಗೌರ್ಮೆಂಟ್ ಕೆಲಸ ಇಲ್ವ ಇದು? 420 ಕೆಲಸ ತಾನೇ ಇದು. ಯಾರ ಹತ್ರ ಕಂಪ್ಲೇಂಟ್ ಕೊಡೋದು ಹೇಳಿ ಸರ್? ನನಗೆ ಗೊತ್ತಿಲ್ಲ. ಯಾವ ಪೊಲೀಸ್ ಸ್ಟೇಷನ್, HL ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಲಂಚ ಕೊಡ್ಬೇಕು. ನನ್ನ ಹತ್ರ ಲಂಚ ಆಗಲ್ಲ ಸರ್. ಈಗ 1ನೇ ತಾರೀಕು ಒಳಗಡೆ ನನಗೆ ಬೇಕು. ಅದು ಏನು ಮಾಡ್ತಿರೋ ಗೊತ್ತಿಲ್ಲ. ನಾನು 1ನೇ ತಾರೀಕು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ನಾನು ಗಾಡಿ ಮಾರಬೇಕು. ನನಗೆ ಈ ಸೈಟಿನ ಬಗ್ಗೆ ಸ್ವಲ್ಪ ನಾನು ಹೊರಗಡೆ ಹೋಗಿ ಇದೆಲ್ಲ ಏನೇನು ಎಲ್ಲ ಊರಿಗೂ ತಲುಪಿಸ್ತೀನಿ. ನಾನು ಒಂದೊಂದು ಸ್ಟೇಟಿನ ಪೋಸ್ಟ್ ಕಳಿಸ್ಕೊಡ್ತೀನಿ. ನಾನು ಒಂದೊಂದು ಅಡ್ರೆಸ್ಸಿಂದ ಏನು ಮಾಡ್ತಾರೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ತೀನಿ. ನೋಡಿ, ಇವರು ಮಾಡಿದ ನನಗೆ ಮೋಸ ಮಾಡಿರೋದು.